ಆ್ಯಕ್ಚುಲಿ ಇಲ್ಲಿಂದ ನಾವು ದಬ್ಬೆಗೆ ಹೋಗಿ ಸ್ಟೇ ಆಗಬೇಕು ಅಂತ ಇಲ್ಲಿಂದ ಅದೊಂದು 40 ಮಿನಿಟ್ಸ್ ಆಗುತ್ತೆ. ಎಲ್ಲಾದರೂ ಕಷ್ಟ ಇದೆ. ರೂಟ್ ಮ್ಯಾಪ್ ಕೊಟ್ಟಿದ್ದಾರೆ. ನಮಸ್ಕಾರ ಗೈಸ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಲೋಕಲ್ ಕನ್ನಡಿಗಾಸ್. ನಾವು ಇದಿದ್ದು ಸ್ಟೇ ಇದೆ ಹೋಟೆಲ್ ಪ್ರವಾಸಿ ಅಂತ. ನಮಗೆ ನೈಟ್ ಫುಲ್ಲು ಎಲ್ಲಿ ಸ್ಟೇನೇ ಸಿಗಲಿಲ್ಲ. ಮೋರೋವರ್ ಗೋಪ್ರೋ ಬ್ಯಾಟ್ರಿ ಡೆಡ್ ಆಗಿಬಿಟ್ಟಿತ್ತು, ಅದರಿಂದ ಏನೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬಟ್ ಡೋಂಟ್ ವರಿ, ಅದರದ್ದು ಕ್ಲಿಪ್ಪೆಲ್ಲ ಆ್ಯಡ್ ಮಾಡ್ತೀನಿ ವಾಯ್ಸ್ ಅವ್ರು ಕೊಟ್ಟು ರಾತ್ರಿಗೆ. ಜೋಗಿಂದ ಆದಮೇಲೆ ಡಬ್ಬೆ ಹೋಗಬೇಕಾಗಿತ್ತು, ಬಟ್ ಎಲ್ಲಿ ಸ್ಟೇ ಸಿಗಲಿಲ್ಲ. ನಮಗೆ ಸಿಕ್ಕಿದ್ದೆಲ್ಲ ಒಂದೇ ಸ್ಟೇ, ಹೋಟೆಲ್ ಪ್ರವಾಸಿ ಅಂತ. ಹಾಂ, ಸೊ ಏನಿಲ್ಲ, ಹಾಸಿಗೆ ಮತ್ತು ಚಾಪೆ ಕೊಟ್ಟಿದ್ದಾರೆ. ಅದೊಂದು ಬೆಡ್ ಇದೆ, ಸೊ ಅಲ್ಲಿಬ್ಬರು ಇದ್ದಿಬ್ಬರು ಮಲ್ಕೊತೀವಿ. ಹಾಗೆ ಚಚ್ಕೊಂಡು ಪವರ್ ಸಾಕೆಟ್ ಒಂದಿದೆ. ಸೊ ಜಂಕ್ಷನ್ ಬಾಕ್ಸ್ ತೊಗೊಂಬಂದಿದ್ದು ಒಳ್ಳೇದಾಯಿತು. ಆದಮೇಲೆ ಇಲ್ಲೇ ಊಟ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂತೀವಿ ನಾವು. ಹೇಳಿ ಆಂಟಿ. 9353918054. ಥ್ಯಾಂಕ್ಸ್ ಆಂಟಿ. ಪ್ರವಾಸಿ ಹೋಟೆಲ್ ಪ್ರವಾಸಿ ಅಂತ. ಸೊ ದಬ್ಬೆ ಫಾಲ್ಸ್ಗೆ ರೂಟ್ ಮ್ಯಾಪ್ ಕೊಟ್ಟಿದ್ದಾರೆ. ನಾವಿದ್ರಲ್ಲಷ್ಟೇ ಅದೇ, ನಾವು ಹಿಂಗಿಂದ ಹೋಗಿ ಹಳೆ ಕಾಲದ ನೆನಪಾಗ್ತಿದೆ. 3 ಲೆಫ್ಟ್ಸ್ನ ತೊಗೊಂಬಾರ್ದಂತೆ, ಇಲ್ಲಿ ಹಳ್ಳ ಇದೆಯಂತೆ, ಅದನ್ನು ಕ್ರಾಸ್ ಮಾಡ್ಕೊಂಡು ರೈಟ್ ಒಂದು ತೊಗೊಂಬಾರ್ದಂತೆ. ಡೆಡ್ ಎಂಡ್ ಹೋದರೆ ಅವ್ರ ಮನೆ. ಇದೊಂದು ಬ್ರಿಡ್ಜ್ ಇದೆ ಇಲ್ಲಿ. ಫಸ್ಟ್ ಟೈಮ್ ಈ ಥರ ಮ್ಯಾಪಲ್ಲಿ ಹೋಗ್ತಿರೋದು ನಾವು. ಇಟ್ಕೋ ಅಮ್ಮಿ, ಕೊಡು ಗಾಡಿ ಬೇಗ. ಯಾಕೆ ಇಲ್ಲಿ ಕೊಡ್ತಿದ್ಯಾ? ಕೊಂಜಾವಳಿ ದಬ್ಬೆ ಅಲ್ಲಿ ಬರ್ತಿದಾರಲ್ಲ, ಅದು ಮಳೇಲಿ ನೆನೆಯವರೆಗೂ ಚಳಿ ಆಗುತ್ತೆ ಅಷ್ಟೇ ಅಮ್ಮಿ. ನೆಂದ ಮೇಲೆ ಚಳಿ ಇಲ್ಲ, ಏನೂ ಇಲ್ಲ. ಬಾ, ಜೋಗ್ ಫಾಲ್ಸಿಂದ ಸುಮಾರು 30 ಕಿಲೋಮೀಟರ್, 30 to 35 ಕಿಲೋಮೀಟರ್ ಇದೆ. ನೀವೇನಾದರೂ ಜೋಗ್ ಫಾಲ್ಸ್ ಬಂದರೆ ಇದನ್ನು ಇನ್ಕ್ಲೂಡ್ ಮಾಡ್ಕೊಬೋದು. ಬಟ್ ಜೋಗ್ ಫಾಲ್ಸ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬಂದುಬಿಟ್ಟು ಹೋಗ್ಬಿಡಿ. ಓ, ಇದೇ ಹೇಳಿದ್ದವರು. ಓಕೆ, ಇದು ಫಸ್ಟ್ ಹಳ್ಳ ಅನ್ಕೊತೀನಿ. ವಾವ್, ಚೆನ್ನಾಗಿದೆ ಅಲ್ಲಿ ನೋಡಲ್ಲಿ ಅಲ್ವಾ? ಅಣ್ಣ ದಬ್ಬೆ ಫಾಲ್ಸ್ ಹಿಂಗೇನಾ? ಹಾಂ, ಓಕೆ. ಹೌದಾ? ಇಲ್ಲ, ಫಸ್ಟ್ ಮೂರನೇ ಸತಿ ಹಳ್ಳ ಬರೋದಾ? ಓ ಮೈ ಗಾಡ್, ಓಕೆ. ಓ, ಗೊತ್ತಿಲ್ಲ ಅಂದ್ರು. ಐ ಥಿಂಕ್ ಇದೆ ಅನ್ಕೊಂತೀನಿ, 2ನೇ ಲೆಫ್ಟು ನೋಡು ಹಳ್ಳ. ಅದ್ರ ಮುಂಚೆ ಇಲ್ಲಿ ಬರ್ತಿದ್ದಾರಾ? ಗೊತ್ತಿಲ್ಲ ಬ್ರೋ, ಹಿಂಗೋಗ್ಬೇಕಾ ಅಂತ. ಹಿಂಗೆ ದಾಟು ಹೋಗುತ್ತೆ ಅಂತ ಹೇಳಿದ್ರಲ್ಲ. ಇಲ್ಲ ಬಿಡು, ಕಾಣಿಸ್ತು ಬನ್ನು. ನಡ್ಕೊಂಡು ನೋಡ್ಲಾ? ಏನೋ ಅಲ್ಲಿ ವಾಕ್ ಅಂಡ್ ಸಿ ಇಫ್ ಇಟ್ ಇಸ್ ನಾಟ್ ಡೆಪ್ತ್ ಬಂದಿದೆ. ಯಾವುದು ಗಾಡಿ ಟೈರ್ ಮಾರ್ಕ್ಗಳಿಲ್ಲ. ಇಲ್ಲ, ಸರಿ ಇಲ್ಲೇ ಹಾಕ್ಬಿಟ್ಟು ಹೋಗೋಣ. ಗಾಡಿ ಹೋಗುತ್ತಂತ ಹೇಳಿದ್ರ? ಹಾಂ, ಹೇಳಿ, ನಾನು ನೋಡ್ತೀನಿ. ಗಾಡಿ ಹೋಗೋದು
ಅದೇ ಅಲ್ಲಿದೆ, ಇಲ್ಲಿಲ್ಲ. ಎಷ್ಟು ದೂರ ಇದೆ ಅಂತ ಗೊತ್ತಾದರೆ ನಾವು ಟ್ರೆಕ್ ಮಾಡ್ಬೋದು. ಅದು ಅದು ತೋರಿಸು. ಇಲ್ಲಿದ್ದೀವಿ ನಾವು, ಮುಂದೆ ಹೋಗ್ಬೇಕು. ಸರಿ ಬಾ ಹೋಗೋಣ, ಗಾಡಿ ಇಲ್ಲೇ ಹಾಕ್ಬಿಡೋಣ ಆ ಕಡೆ. ಸೊ ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡ್ತಿದ್ದೀವಿ, ನೀರು ಜಾಸ್ತಿ ಇದೆ ಅಲ್ಲಿ, ಆಳನೂ ಜಾಸ್ತಿ ಇದೆ. ಸೊ ಅಲ್ಲಿ ಹೋಗೋದ ನಾವು. ಸುನಿಲ್ ಬ್ರೋ ಅಲ್ಲಾಕು ಹಾಂ ಅಲ್ಲಾಕ್. ಅದಕ್ಕೆ ನಾವಿಲ್ಲೇ ಪಾರ್ಕ್ ಮಾಡಿ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಅದು ಹಳ್ಳ ಏನು ನೋಡಿದ್ರಲ್ವಾ, ಸೊ ಅಲ್ಲಿ ಗಾಡಿ ಪಾಸ್ ಮಾಡೋಕ್ಕಾಗಲ್ಲ. ಲೈಕ್ ತುಂಬ ಫೋರ್ಸ್ ಇತ್ತು ನೀರು, ಆ್ಯಂಡ್ ಮೋರೋರ್ ತುಂಬ ಹಳ್ಳ ಇತ್ತು. ಸೊ ಅಲ್ಲಿಂದ 2 ಕಿಲೋಮೀಟರ್ ಅಂತೆ ವಾಟರ್ ಫಾಲ್ಸು. ಆದ್ದರಿಂದ ನಾವು ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಟ್ರೆಕ್ ಮಾಡ್ತಿದ್ದೀವಿ. ಸೊ ನಮ್ಗೆ ಹೇಳಿದ್ದಾರೆ ವಾಟರ್ ಲೆವೆಲ್ ಜಾಸ್ತಿ ಇದೆ, ಯು ಕೆನಾಟ್ ಗೋ ಡೌನ್, ಬರೀ ಎಲ್ಲಿ ಕಾಣುತ್ತೆ ಅಲ್ಲಿಗೂ ಹೋಗ್ಬೇಕು, ನಿಲ್ಲಿಸ್ಬೇಕು ಅಂತ. ಸೊ ಹೋಗಿ ನೋಡೋಣ ಬನ್ನಿ. ಸರಿ ಕೊಡೆ ನೋಡಿ. ಅರ್ಥ ಆಗಿಲ್ಲ. ಆ್ಯಕ್ಚುಲಿ ಈ ದಬ್ಬೆ ಫಾಲ್ಸ್ ಏನು ನೋಡ್ತಾ ಇದ್ದೀರಾ ಅಲ್ವಾ, ಇದೊಂದು 70-80 ಡಿಗ್ರಿ ಸ್ಟೀಪಲ್ಲಿರುತ್ತೆ. ನೀವು ಇಳಿಬೇಕಾದ್ರೆ ತುಂಬ ಕೇರ್ಫುಲ್ಲಿಂದ ಇರಬೇಕು, ತುಂಬ ಹುಷಾರಾಗಿ ಇಳೀರಿ. ಆ್ಯಂಡ್ ಮೋರ್ ಓವರ್ ತುಂಬ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದರೂ ನಿಮಗೆ ಡೇಂಜರ್ ಅಂತ ಅನ್ಸಿದ್ರೆ ನೀವು ಹೋಗೋಕ್ಕೆ ಹೋಗಬೇಡಿ, ಯಾಕಂದರೆ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಧ ಗಂಟೆ ಟ್ರೆಕ್ ಆಯಿತು ಗೊತ್ತಾ. ಸೊ ಅರ್ಧ ಗಂಟೆ ಟ್ರೆಕ್ ಆದಮೇಲೆ ಫೈನಲಿ ವಿ ಹ್ಯಾವ್ ರೀಚ್ ದಬ್ಬೆ ಫಾಲ್ಸ್. ಬಟ್ ವಾಟರ್ ಫ್ಲೋ ಜಾಸ್ತಿ ಇರೋ ಕಾರಣ ಅವ್ರು ಕೆಳಗಡೆ ಬಿಡ್ತಿಲ್ಲ, ಅದರಿಂದ ನಾವು ಅದು ಹಗ್ಗನ ತಗೊಂಬಂದಿಲ್ಲ. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಫುಲ್ಲು ನೋಡಿ, ವಾವ್. ಜೊತೆಲಿ ಮಳೆನೂ ಬರ್ತಿದೆ, ಫಾಗು ಇದೆ, ಕ್ರೇಜಿ. ಆ್ಯಕ್ಚುಲಿ ನಾವು ಇದೇ ವಾಟರ್ ಕ್ರಾಸಿಂಗ್ನ ಮಾಡ್ಕೊಂಡು ಹೋಗಿದ್ದು, ಬಟ್ ಫಾಲ್ಸ್ ಮುಗಿಸ್ಕೊಂಡು ಬರೋಷ್ಟಲ್ಲಿ ಇಲ್ಲೊಂದು ಮಿನಿ ಫಾಲ್ಸೇ ಆಗಿಬಿಟ್ಟಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆಂಗೆ ಹೋಗೋದು ಗೊತ್ತಿಲ್ಲ, ಫ್ಲೋ ನೋಡಿದಿರ್ಬೋದು ನೀವು, ತುಂಬ ಜಾಸ್ತಿ ಇದೆ. ಹೆಂಗೆ ಕ್ರಾಸ್ ಮಾಡೋದು ಗೊತ್ತಾಗ್ತಿಲ್ಲ ಇವಾಗ. ಯಾವ್ದು ಗುರು ಇದು? ಸಾಂಗ್ ಬೇಕೇ ಬೇಕು. ಓ ಇಲ್ಲ ಗುರು, ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಕಷ್ಟ ಇದೆ, ಹೋಗ್ತಿದೆ ಅಲ್ಲೋದ್ರೆ ಅಲ್ಲೇ ಇರ್ತೀವಿ. ಹಾಂ ಕರೆಕ್ಟ್, ಇಲ್ಲೇ ಫೋರ್ಸ್ ಇರೋದು. ಆ್ಯಕ್ಚುಲಿ ಅಲ್ಲಿ ಫೋರ್ಸ್ ಜಾಸ್ತಿ ತಳ್ಳುತ್ತೆ ಅಲ್ಲಿ. ಇಲ್ಲಿದ್ರೆ ನಾವು ಅಲ್ಲೇ ಇರ್ತೀವಿ. ಯಾವುದೋ ಬೇರೆ ಕಡೆಗಳು ಹಾಕಿದ್ದಾರೆ ಗುರು. ಕಡ್ಡಿ ಸ್ವಲ್ಪ ಸ್ಟ್ರಾಂಗ್ ಇರೋದು. ಹೌದು, ಎಲ್ಲ ಆ ಕಡೆ ಇದೆ ನೋಡು, ಎಲ್ಲ ಆ ಕಡೆ ಹಾಕಿದ್ದಾರೆ. ಸರಿ ನೋಡೋಣ ಇಲ್ಲಿ ಹೆಂಗೆ ಕ್ರಾಸ್ ಮಾಡ್ಬೋದು ಅಂತ. ಆ್ಯಕ್ಚುಲಿ ಇದೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಏನಕ್ಕಂದರೆ ನಮ್ಮ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗಿತ್ತು. ನಾವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಎಲ್ಲ ನಮ್ಮ ಬ್ಯಾಗಲ್ಲಿ ಹಾಕ್ಬಿಟ್ಟು ಹೆಂಗಪ್ಪ ದಾಟೋದು ಅಂತ ಯೋಚನೆ ಮಾಡ್ತಾ ಇದ್ರಿ. ಆವಾಗ ನಾವು ಒಂದು ಕೋಲ್ ತೊಗೊಂಬಂದು, ಕೋಲ್ ಇಟ್ಕೊಂಡು ಒಬ್ಬರನ್ನೊಬ್ಬರನ್ನ ಕೈ ಇಟ್ಕೊಂಡು ದೇವ್ರ ಮೇಲೆ ಭಾರ ಹಾಕ್ಕೊಂಡು ಹೆಂಗೋ ದಾಟ್ಕೊಂಡು ಬಂದುಬಿಟ್ರಿ. ಬಟ್ ನೀವೇನೋ ಬರ್ತಾಯಿದ್ರೆ ಅಂದರೆ ತುಂಬ ಸೇಫ್ಟಿಯಾಗಿರ್ರಿ, ಹೋಗ್ಬೇಡಿ ಅಂತ ಇನ್ನೊಂದು ಸತಿ ಹೇಳ್ತಿದ್ದೀನಿ ನಾನು ನಿಮಗೆ. ಇದೆಲ್ಲ ಮುಗಿಸೋಷ್ಟಲ್ಲಿ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಅದರಿಂದ ನಮ್ಮ ಸ್ಟೇ ಹತ್ರ ಬಂದು ನಾವು ಮತ್ತೆ ಲಂಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ ವಿಸಿಟ್ ಮಾಡೋಕ್ಕೆ ಹೋಗಿದ್ದೆ, ಭೀಮೇಶ್ವರ ವಾಟರ್ ಫಾಲ್ಸ್ ಆ್ಯಂಡ್ ಟೆಂಪಲ್. ಅವರೇ ಕಾಣಿಸ್ಕೊಂಡ. ಅಣ್ಣ ಹೋಗುತ್ತಾ ಇಲ್ಲೇ ಲಾಸ್ಟ್ 2 ವೀಲರು, ಅವರು 2 ವೀಲರ್ ಹೋಗುತ್ತಾ ಇನ್ನ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅದು ಕಲ್ಲಿಗೆ ಜಾಸ್ತಿ ಬರ್ತಿದೆ.
ಕ್ರೇಜಿಯಾಗಿತ್ತು ಆಫ್ ರೋಡ್ ಮಾತ್ರ. ಬಟ್ ಇದಕ್ಕಿಂತ ಮೇಲೆ ನಾವು ಹೋಗೋಕ್ಕಾಗ್ತಿಲ್ಲ. ಅದರಿಂದ ನಮ್ಮ ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವೊಂದು 500 ಮೀಟರ್ಸ್ ಇದೆ ಅಷ್ಟೇ, ಅದರಿಂದ ನಾವು ಇಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಆದ್ರಿ. ಒಂದು ಕಪಲ್ ಆ್ಯಕ್ಚುಲಿ ಬಂದಿದ್ದು NS 200 ಅಲ್ವಾ, ಸೊ ಅದರಿಂದ ಅದು ಇಷ್ಟು ದೂರ ಬರೋಕ್ಕಾಗಲ್ಲ. ಅದರಿಂದ ಅವ್ರು ಅಲ್ಲೇ ಆಗಿಬಿಟ್ಟು ಟ್ರಕ್ ಮಾಡ್ಕೊಂಡು ಬರ್ತಿದ್ದಾರೆ 2 ಕಿಲೋಮೀಟರ್ಸು. ಹಾಂ, ಬನ್ನಿ ನಮ್ಮ ಜರ್ನಿ ನಾವು ಕಂಟಿನ್ಯೂ ಮಾಡೋಣ. ಸೊ ನಾವು ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ನಡೀತಾ ಇದ್ದೀವಿ ಅಷ್ಟೇ. ಟೆಂಪಲ್ ಬಂದುಬಿಟ್ಟಿದೆ. ಸೊ ಸಕ್ಕತ್ತಾಗಿತ್ತು ಆಫ್ ರೋಡಿಂಗ್ ಮಾತ್ರ. ಬಟ್ ಇನ್ನೊಂದು ಇಬ್ಬರೇನಾದರೂ ಇದ್ದಿದ್ರೆ ತಗೊಂಡ್ಬಿಡೋದಾಗಿತ್ತು. ಫುಲ್ಲು ಸಪೋರ್ಟ್ಗೆ ಇರ್ತಿದ್ರು, ಗಾಡಿ ಪುಷ್ ಮಾಡೋಕ್ಕಾಗಲಿ ಇದಕ್ಕಾಗಲಿ. ಇಲ್ಲಿ ಭೀಮೇಶ್ವರ ವಾಟರ್ ಫಾಲ್ಸ್ ಬಂದಿದ್ದೀವಿ. ಸಖತ್ ಅಡ್ವೆಂಚರ್ಸ್ ಆಗಿತ್ತು ಮಾತ್ರ. This is called the Bhimeshwari Waterfalls and Temple ಅಂತ. ದಿನ ಬೆಳಗ್ಗೆ 7:30 ಸಂಜೆ 5:30 ಮಾತ್ರ ದೇವಸ್ಥಾನ ಓಪನ್ ಮಾಡಿರೋದು. ದರ್ಶನ ಬರೀ ಈ ಟೈಮ್ ಮಾತ್ರ ಆಗುತ್ತೆ. ನಂದಿ ಮಂಟಪ ಇದು, ನೆಕ್ಸ್ಟ್ ನಂದಿ ಕಾಣಿಸುತ್ತೆ. ಈ ಭೀಮೇಶ್ವರ ಟೆಂಪಲ್ ಬಂದುಬಿಟ್ಟು ಲಾರ್ಡ್ ಶಿವಾಗೆ ಡೆಡಿಕೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಪಂಚ ಪಾಂಡವರು ಬಂದುಬಿಟ್ಟು ವನವಾಸ ಮಾಡಬೇಕಾದ್ರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಸಹ ನಂಬ್ತಾರೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಏನು ನೋಡ್ತಾ ಇದ್ದೀರಾ ವಾಟರ್ ಫಾಲ್ಸು, ಇದು ಯಾವತ್ತೂ ಡ್ರೈ ಆಗಲ್ಲ ಅಂತಲೂ ನಂಬ್ತಾರೆ. ಸೊ ಭೀಮೇಶ್ವರ ವಾಟರ್ ಫಾಲ್ಸ್ ಅಂತ ನೀವೇನಾದರೂ ರೈಟ್ ತಗೊಂಡು ಸ್ಟ್ರೇಟ್ ಬಂದರೆ ಒಂದು 5 to 6 ಕಿಲೋಮೀಟರ್ ಟು ಗೆಟ್ ಅ ವಾಟರ್ ಫಾಲ್ಸ್. ಅದು ನಿಮಗೆ ರೋಡಲ್ಲೇ ಕಾಣುತ್ತೆ. ಆ್ಯಂಡ್ ಇಟ್ ಇಸ್ ಸೋ ಬ್ಯೂಟಿಫುಲ್. ಸೊ ಇಲ್ಲಿ ಫೋಟೋ, ನಿಮ್ಮ ಗಾಡಿ ಜೊತೆ ಫೋಟೋ ಎಲ್ಲ ಎತ್ಕೊಬೋದು. ಡೇ 2 ಅಲ್ಲಿ ಕವರ್ ಮಾಡಿದ್ದು ನಾವು ಬೇರೆ 2 ಪ್ಲೇಸು. ಬಟ್ ಆ 2 ಪ್ಲೇಸು ಸಕ್ಕತ್ತಾಗಿತ್ತು. ಆ್ಯಂಡ್ ಆ 2 ಪ್ಲೇಸ್ನ ಕವರ್ ಮಾಡೋಕ್ಕೆ ನಮಗೆ ಹೋಲ್ ಡೇ ಆಗೋಯಿತು. ಆಲ್ಮೋಸ್ಟ್ ಲೈಕ್ 5 o'clock ಆಗ್ತಿದೆ ಇವಾಗ ನಾವು ಅಲ್ಲಿ ಹೋಗ್ಬಿಟ್ಟು ನಮ್ಮ ಸ್ಟೇ ಅಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಅಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಜೋಗ್ ಹತ್ರ ಇರೋ ಕಾರ್ಗಲ್ ಹತ್ರ ಹೋಗಿ ಸ್ಟೇ ಆಗಬೇಕು ಅಂತ ಪ್ಲ್ಯಾನ್ ಇದೆ. ಬನ್ನಿ ನೋಡೋಣ ಹೆಂಗಾಗುತ್ತೆ ಅಂತ. ಆ್ಯಕ್ಚುಲಿ ನೈಟ್ ಬಂದುಬಿಟ್ಟು ನಾವು ಕಾರ್ಗಿಲಲ್ಲಿ ಸ್ಟೇ ಆದ್ರಿ. ಸೊ ಇದು ರೂಮ್ ಬಂದುಬಿಟ್ಟು ಪ್ರೈಸು 700. ಫೈನ್ 700ಗೆ ವಾಶ್ರೂಮು. ಇದು ಬೆಳಿಗ್ಗೆ ಹಾಟ್ ವಾಟರ್ ಬಂತು, ಸ್ನಾನ ಎಲ್ಲ ಮಾಡ್ಕೊಂಡ್ರಿ. ಇವಾಗೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೀವಿ ನಾವು. ಇವಾಗ ಇಲ್ಲಿಂದ ಬಿಟ್ಟು ನಾವು ಈ ಕಡೆ ಕಾರ್ಕಳ ಕಡೆ ಹೋಗ್ತಿದ್ದೀವಿ. ಹಂಗೆ ಚಾರ್ಮಾಡಿ ಘಾಟ್ವರೆಗೂ ಹೋಗಿ ಸ್ಟೇ ಆಗ್ತೀವಿ. ಸೊ ನಾಳೆ ಚಾರ್ಮಾಡಿ ನೋಡಿಕೊಂಡು ಹಂಗೆ ಮನೆಗೆ.